ಅದೆಲ್ಲ ಮೈಗೆ ಮೆತ್ಕೊಂಡಿದೆಯಲ್ಲ, ಅದನ್ನ ತೊಳ್ಕೊಳ್ಳೋದಕ್ಕೆ ಇಂಥ ಸಣ್ಣ ಪುಟ್ಟ ಸಹಾಯ ಮಾಡ್ತಾ ಇರ್ತೀನಿ. ನೀವು ನನಗೆ ಥ್ಯಾಂಕ್ಸ್ ಹೇಳೋ ಅಗತ್ಯನೇ ಇಲ್ಲ ಭಾಗ್ಯಕ್ಕ. ನಾನು ನನ್ನ ಮನಸ್ಸಿನ ಸಮಾಧಾನಕ್ಕೋಸ್ಕರ ಇಂಥ ಸಹಾಯ ಮಾಡ್ತಿದ್ದೀನಿ ಅಷ್ಟೇ. ಭಾಗ್ಯಕ್ಕ, ನೀವು ಸ್ವಲ್ಪ ಹುಷಾರಾಗಿರಿ. ಅಚ್ಚಿನ ಕರ್ಕೊಂಡ್ಬಂದದ್ದು ನಾವೇ ಅಂತ ಅವನಿಗೇನಾದ್ರೂ ಗೊತ್ತಾಗ್ಬಿಟ್ರೆ ಅವನು ವಕ್ರದೃಷ್ಟಿ ನಮ್ಮ ಮೇಲೆ ಬಿದ್ದ್ಬಿಡುತ್ತೆ. ಆಮೇಲೆ ಅವನು ಏನ್ ಬೇಕಾದ್ರೂ ಮಾಡ್ತಾನೆ ಭಾಗ್ಯಕ್ಕ. ಅಂತ ಕೊಳಕ್ಕೆ ಜನವ. ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಭಾಗ್ಯಕ್ಕ, ನನ್ನ ಮಗ ಏನು ಅಂತ ನನಗೆ ಗೊತ್ತು. ಹಲ್ಲಲ್ಲಿ ವಿಷ ತುಂಬಿಕೊಂಡಿರೋ ಹಾವನ್ನು ಎದುರಿಸ್ಬೋದು, ಆದ್ರೆ ತಲೆಯಲ್ಲೇ ವಿಷ ತುಂಬಿಕೊಂಡಿರೋನ್ನ ಹೆಂಗೆ ಎದುರಿಸ್ತೇದು? ಅವ್ನು ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಮಾಡ್ಬಿಡ್ಬೋದು. ನಾವು ಅದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬಾರ್ದು. ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರ್ಬೇಕು ಆನಂದಪ್ಪ, ಅಲ್ವಾ ಭಾಗ್ಯಕ್ಕ? ಸರಿ ಅಂಕಲ್, ಇದು ಈಗ ಅಜ್ಜಿನ ಯಾವ ವೃದ್ಧಾಶ್ರಮಕ್ಕೆ ಸೇರಿಸಿದಾನೆ? ಓ, ಆಶ್ರಮನ? ನನಗಲ್ಲೊಬ್ರು ಪರಿಚಯ ಇದ್ದಾರೆ, ನಾನು ಅವ್ರ ಹತ್ರ ಮಾತಾಡ್ತೀನಿ. ವಿಷಯ ಯಾರಿಗೂ ಲೀಕ್ ಆಗ್ದಿರೋ ಹತ್ರ ಅಜ್ಜನಲ್ಲೇ ಕರ್ಕೊಂಬರೋಣ. ಏನ್ ಮಾಡೋದು ಈಗ? ಅವಳು ನಮ್ಮ ಜೊತೆಲಿ ಇಲ್ವೇ? ತುಂಬಾ ಬೇಜಾರಾಗ್ತಿದೆ ಅಳಿ ಅಂದ್ರೆ. ಅತ್ತೆ, ಇವತ್ತು ಅವ್ರ ಬರ್ಡೇ, ನೀವ್ಯಾಕೆ ಬೇಜಾರು ಮಾಡ್ಕೋತೀರಾ? ಅವರು ನಿಮ್ಮ ಜೊತೆಲಿ ಇಲ್ಲದೆ ಇದ್ರೇನು ಯಾವಾಗ್ಲೂ ನಿಮ್ಮ ನೆನಪಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಇದ್ದೇ ಇರ್ತಾರೆ. ಹೇಗಿದ್ರು ಲೆಟರ್ ಬರೀತೀನಿ ಅಂತ ಹೇಳಿದಾರಲ್ಲ, ನಿಮ್ಮ ಆಶೀರ್ವಾದ ಅವ್ರಿಗೆ ತಲುಪುತ್ತೆ, ಅವ್ರನ್ನ ಕಾಪಾಡುತ್ತೆ. ನೀವು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಹೌದು ಅಳಿ ಅಂದ್ರೆ, ಹಾಗಂತ ಅನ್ಕೊಂಡು ನಮಗ್ ನಾವೇ ಸಮಾಧಾನ ಮಾಡ್ಕೋಬೇಕಷ್ಟೆ. ಅಳಿ ಅಂದ್ರೆ, ಇವತ್ತು ಫ್ರೀ ಆಗಿದ್ರೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಳಿ ಅಂದ್ರೆ. ಇಲ್ಲತ್ತೆ, ನಾನು ಆಲ್ರೆಡಿ ದೇವಸ್ಥಾನದಲ್ಲಿದ್ದೀನಿ. ಭೂಮಿಕಾ ಅವ್ರ ಹೆಸರಲ್ಲಿ ಪೂಜೆ ಕೊಟ್ಟಿದ್ದೆ. ಹೌದಾ? ಪೂಜೆನೂ ಮಾಡಿಸ್ಬಿಟ್ರ? ಸೂಪರ್ ಅಳಿ ಅಂದ್ರೆ, ನಿಮ್ ಡ್ಯೂಟಿನ ನೀವು ಮರ್ತಿಲ್ಲ ಅಂತ ಹೇಳಿ. ಹೇಗ್ ಮರೆಯಕ್ಕಾಗುತ್ತೆ ಅತ್ತೆ? ಮರೆಯುವಂತ ವಿಷಯನ ಅದು. ಅದು ನಿಜಾನೇ. ನೀವ್ ಎಲ್ಲೇ ಇದ್ರು, ಏನ್ ಮಾಡ್ತಾ ಇದ್ರು, ನಿಮ್ ಮನ್ಸೆಲ್ಲ ಅವಳ ಜೊತೆನೇ ಇರುತ್ತೆ. ಆತೆ, ನೀವು ಪೂಜೆ ಮಾಡಿಸಿ. ಯಾಕೆಂದ್ರೆ ನೀವು ಅವ್ರಮ್ಮ, ನಿಮ್ಮ ಆಶೀರ್ವಾದ ಬಹಳ ಮುಖ್ಯ. ಮಕ್ಕಳ ಬಗ್ಗೆ ಮಾತಾಡ್ಬೇಕು ಅಂತ ಎಷ್ಟು ವರ್ಷದಿಂದ ಕಾಯ್ತಾ ಇದ್ದೆ ಗೊತ್ತಾ? ಈಗ ಈ ಪರಿಸ್ಥಿತಿನಲ್ಲಿ ನಿನ್ನನ್ನು ನೋಡುವಂಗಾಯ್ತು. ಬೇಜಾರು ಮಾಡ್ಕೋಬಿಡಿ ಅಮ್ಮ, ಸಮಾಧಾನ ಮಾಡ್ಕೊಳ್ಳಿ. ನನ್ನನ್ನ ವಯಸ್ಸಾದವಳು ಅಜ್ಜಿ ಅಂತನೂ ನೋಡ್ದೆ. ಕಷಾಯದಲ್ಲಿ ನಿದ್ದೆ ಮಾತ್ರೆ ಹಾಕಿ ತಗೊಂಡು ಬಂದು ಎಲ್ಲಿಗೆ ಬಿಟ್ಟಿದ್ದಾನೆ ಆ ಪಾಪಿ ರಾಕ್ಷಸ, ಶಾಕುಂತಲನ್ ಮಗ. ಅಷ್ಟೇ ಅಲ್ಲದೆ ನನ್ನ ಆಸ್ತಿ ಎಲ್ಲ ಅವನ ಹೆಸರಿಗೆ ಬರ್ಕೊಟ್ಟಿದ್ದಾನಂತೆ. ಇಷ್ಟೆಲ್ಲ ಆದ್ಮೇಲೆ ಸುಮ್ಮನೆ ಕೂತ್ಕೊಳ್ಳೋದು ಬೇಡಮ್ಮ. ಯಾಕೆ ಹೀಗೆ ಮಾಡಿದೆ ಅಂತ ನ್ಯಾಯ ಕೇಳೋಣ. ಬನ್ನಿಯಮ್ಮ, ಹೋಗೋಣ ಬನ್ನಿಯಮ್ಮ. ಬೇಡ, ಈ ವಯಸ್ಸಿನಲ್ಲಿ ನನಗದೆಲ್ಲ ಇದ್ರೆಷ್ಟು ಬಿಟ್ಟಷ್ಟು. ನನಗೆ ಸಾಕನ್ನಿಸ್ಬಿಟ್ಟಿದೆ, ಮನಸ್ಸು ಮುರಿದೋಗಿದೆ. ಅಜ್ಜಿ, ಹಾಗಂತ ಸುಮ್ಮನೆ ಬಿಡಕ್ ಆಗಲ್ಲ ಅಜ್ಜಿ. ಈ ವಿಷಯನ ಯಾರಿಗೆ ಮುಟ್ಟಿಸ್ಬೇಕೋ ಅವ್ರಿಗೆ ಮುಟ್ಟಿಸ್ಲೇಬೇಕು. ಆಗ್ಲೇ ಅವ್ರಿಗೆಲ್ಲ ಅವನು ಬಂದು ಬೆಂಡೆತ್ತದು. ನಡೀರಿ, ಗೆಳಿನ ಗೆಳನ ನಡೀರಿ. ಈ ವಿಷಯನೆಲ್ಲ ಅವನಿಗೆ ಹೇಳೋದು ಬೇಡಪ್ಪ. ಅಜ್ಜಿ, ಯಾಕಜ್ಜಿ, ಯಾಕೆ ಹೇಳಬಾರ್ದು? ನೀನೇ ಯೋಚನೆ ಮಾಡಿ ನೋಡು. ಹೆಂಡತಿ ಮಗುನ ಕಳ್ಕೊಂಡು ಅವನೇ ಈಗ ನೋವಿನಲ್ಲಿದ್ದಾನೆ. ಅವನಿಗೆ ನೆಮ್ಮದಿ ಅನ್ನೋದೇ ಇಲ್ದಂಗ ಆಗ್ಬಿಟ್ಟಿದೆ ಕಣಪ್ಪ. ಅದ್ರ ಜೊತೆಗೆ ಈ ತಲೆ ಬಿಸಿಲು ಸೇರ್ಕೊಂಡ್ರೆ ಅವನಿನ್ನೂ ನೊಂದ್ಕೊಂಡ್ ಬಿಡ್ತಾನೆ ಕಣೋ. ಹಾಗಾಗೋದು ನನ್ಗಿಷ್ಟ ಇಲ್ಲಪ್ಪ, ಇಷ್ಟ ಇಲ್ಲ. ನೀವ್ಯಾರು ಯಾರ ಮುಂದೆ ಏನು ಹೇಳಕ್ ಹೋಗ್ಬೇಡಿ.
ಸರಿ ಅಮ್ಮ, ಹೇಳೋದು ಬೇಡ. ಬನ್ನಿ ಮನೆಗೆ ಹೋಗೋಣ, ಬನ್ನಿ. ಮನೇನಾ? ಯಾವ ಮನೆ? ಈಗ ಮನೆಯಿಂದ ತಾನೇ ಬಂದಿರೋದು ನಾನು. ಅಜ್ಜಿ, ನಾವು ಹೇಳ್ತಾ ಇರೋದು ಆ ಮನೆ ಅಲ್ಲ, ನಿಮ್ಮನ್ನ ಪ್ರೀತಿಸೋರ್ ಮನೆಗೆ, ನಮ್ಮನೆಗೆ. ಬೇಡ ಕಣೋ ಆಪ್ತ ಮಿತ್ರ, ನೀನೇನೋ ಪ್ರೀತಿ ವಿಶ್ವಾಸದಿಂದ ಕರಿತಾ ಇದೀಯ. ಆದ್ರೆ ನನಗೆ ಅಲ್ಲಿಗೆ ಬರೋದಕ್ಕೆ ಇಷ್ಟ ಇಲ್ಲಪ್ಪ. ಯಾಕೆಂದ್ರೆ ನಾನು ಯಾರಿಗೂ ಭಾರ ಆಗೋದಕ್ಕೆ ಇಷ್ಟಪಡಲ್ಲಪ್ಪ. ನನ್ನಿಂದ ಯಾರಿಗೂ ತೊಂದರೆ ಆಗ್ಬಾರ್ದು. ಸಂಬಂಧಕ್ಕೆ ಜೀವನೇ ಕೊಡೋ ಈ ಗುಂಡು ಎಲ್ಲಿ? ಸಂಬಂಧ ಅನ್ನೋದನ್ನೇ ನೋಡ್ಲಾರ್ದೆ ಜೀವ ಹಿಂಡ್ತಾ ಇರೋ ಅವಳಲ್ಲಿ. ಇಂಥವ್ರ ಮಧ್ಯ ಬದುಕೋತರ ಆಗಿದೆಯಲ್ಲ, ಅದೇ ಬೇಜಾರು. ಅಮ್ಮ, ನೀವು ಸಮಾಧಾನ ಮಾಡ್ಕೊಳ್ಳಿ. ಸರಿ, ನೀವೊಂದ್ ಕೆಲಸ ಮಾಡಿ, ಗುಂಡುನು ಭೂಮಿಕನ್ನು ಇಲ್ಲಿಗೆ ಬರೋದಕ್ಕೆ ಹೇಳಿ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಕ್ಷಮಿಸಿಮ್ಮ, ಅದು ಸಾಧ್ಯ ಇಲ್ಲ. ನಿಮ್ಮ ಆಸೆ ನೆರವೇರಲ್ಲಮ್ಮ. ಯಾಕಾಗಲ್ಲ? ಕರ್ಸಿ, ನಾನು ಮಾತಾಡ್ತೀನಿ. ಅಲ್ಲಿ ಪರಿಸ್ಥಿತಿ ಬೇರೆನೇ ಇದೆ ಅಮ್ಮ. ಯಾಕೆ ನಿರ್ಧಾರ ತಗೊಂಡೆ? ನಿನ್ನ ಸಮಸ್ಯೆನ ನೀನು, ಅವನ ಸಮಸ್ಯೆನ ಅವನು, ಇಬ್ರು ಕೂತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೋಬಹುದಲ್ವಾ? ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡಮ್ಮ, ಒಂದಾಗಿ. ಹೇಳಿ ಕೇಳಿ ಸರಿ ಮಾಡೋ ಅಂತ ವಿಷಯ ಅಲ್ಲ ಅದು. ದಯವಿಟ್ಟು ಆಸೆನ್ ಬಿಟ್ಬಿಡಿ.